ಕಾರ್ಯಕ್ರಮವನ್ನು ಉದ್ದೇಶಿಸಿ ಸದ್ಗುರುವಿನ ಭಕ್ತರೇ ಆಗಿರತಕ್ಕಂತ ರಾರಾವಿ ಗ್ರಾಮದ ಮಸ್ತಾನವಲಿ ಅಣ್ಣನವರು ಸಹ ವೇದಿಕೆಗೆ ಆಗಮಿಸಿ ತಮ್ಮ ಒಂದೆರಡು ಅನಿಸಿಕೆಗಳನ್ನು ಭಕ್ತರೊಂದಿಗೆ ಹಂಚಿಕೋಬೇಕಾಗಿ ಮಸ್ತಾನವಲಿ ರಾರಾವಿ ಅಣ್ಣನವರಲ್ಲಿ ವಿನಂತಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದನಾ ವ ಶಫೀಅನಾ ವ ಹಬೀಬನಾ ವ ನಬಿಯನಾ ಮೌಲಾನಾ ಮುಹಮ್ಮದ್ ಮುಬಾರಿಕ ಸಲ್ಲಿ. ಅಸ್ಸಲಾತು ವಸ್ಸಲಾಮು ಅಲೈಕುಂ ಯಾ ರಸೂಲಲ್ಲಾಹ್. ಅಸ್ಸಲಾತು ಅಸ್ಸಲಾಮು ಅಲೈಕುಂ ಯಾ ಹಬೀಬಲ್ಲಾಹ್. ಅಸ್ಸಲಾತು ಅಸ್ಸಲಾಮು ಅಲೈಕುಂ ಯಾ ನೂರಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ, ಸದ್ಗುರು ಜಗದ್ಗುರು ದೀನ ದಲಿತರ ದಿವ್ಯ ಜ್ಯೋತಿಯಾಗಿರ್ತಕ್ಕಂಥ ಹಜರತ್ ಅಬ್ಬಾಸ್ ಅಲಿ ಅವರನ್ನ ಎನ್ನ ಹೃದಯಾರ ಮಂದಿರದಲ್ಲಿ ನೆನೆಯುತ್ತಾ, ಅದೇ ರೀತಿಯಾಗಿ ನಡೆದಾಡುವ ದೇವರು, ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂತಹ ದೇವರು, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ದೇವರು, ಇಂಥ ದೇವರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರನ್ನು ಈ ಗುರುಪೂರ್ಣಿಮೆಯಂದು ಅವರಿಗೆ ಮನದಾಳದಿಂದ ಭಕ್ತವೃಂದರಿಂದ, ಹಜರತ್ ಅಬ್ಬಾಸ್ ಅಲಿಯವರ ಭಕ್ತವೃಂದದಿಂದ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ಗುರು ಪೂರ್ಣಿಮೆ ಎಂದರೆ ಗುರು ನಮಗೆ ಆ ಪರಮಾತ್ಮ ಈ ಭೂಮಿಗೆ ತರ್ತಾನೆ. ಹೆಂಗ್ ತರ್ತಾನಪ್ಪ ಅಂದ್ರೆ, ಒಬ್ಬ ತಾಯಿ ಒಬ್ಬ ತಂದೆಯಿಂದ ನಾವು ಈ ಭೂಮಿಗೆ ಬರ್ತೀವಿ. ಬಂದಾಗ ನಾವು ಈ ಭೂಮಿ ಮೇಲೆ ಹೆಂಗ್ ಬಾಳ್ಬೇಕಂಬುದನ್ನ ಗುರು ನಮಗೆ ದಾರಿ ತೋರಿಸ್ತಾನೆ. ಹೆಂಗ್ ತೋರಿಸ್ತಾನಪ್ಪ ದಾರಿ ಅಂತಂದ್ರೆ, ನಾವು ಯಾವ ಥರ ನಡಿಬೇಕು, ನಾವು ಯಾವ ಥರ ಬಾಳ್ಬೇಕು, ನಾವು ಯಾವ ಥರ ಇರಬೇಕು, ನಾವು ಯಾವ ಥರ ಮಾತಾಡಬೇಕು ಎಂಬುದನ್ನ ಗುರು ತೋರಿಸ್ತಾನೆ. ಅದಕ್ಕಾಗಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಎಲ್ಲ ಥರದಿಂದ ನಮಗೆ ದಾರಿ ತೋರಿಸ್ತಾರೆ. ಅದೇ ರೀತಿಯಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಕೂಡ ಅದಕ್ಕಾಗಿ ಪರಮಾತ್ಮನೇ ಹೇಳ್ಯಾನ, ಗುರುವೇ ದೊಡ್ಡಾತ. ಹೆಂಗಪ್ಪ ಗುರು ದೊಡ್ಡಾತ ಅಂತಂದಾಗ, ಗುರು ಬ್ರಹ್ಮ ಹಣೆ ಬರ ಬರೆಯತ ಬ್ರಹ್ಮ, ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕಾಗಿ ಪರಮಾತ್ಮನೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಗುರುವೇ ದೊಡ್ಡವನು, ಗುರುವಿಗಿಂತ ಮಿಗಿಲು ಯಾರಿಲ್ಲ ಅಂತ ಆ ಶ್ರೀಮದ್ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನ ಆರಾಧನೆ ಮಾಡೋಕ್ಕಿಂತ ಮುಂಚೆ ನಾವು ಗುರುವಿನ ಗುಲಾಮನಾಗಬೇಕು. ಅದಕ್ಕಾಗಿ ಬಹಳ ನಮ್ಮ ಸಂಗೀತ ಮಾಸ್ಟ್ರು ಹನುಮಂತರಾವ್ ಅವರು ಬಹಳ ಸಂಕ್ಷಿಪ್ತವಾಗಿ ಹಾಡಿದರು, ಬಹಳ ಇಂಪಾಗಿ ಹಾಡಿದರು ಗುರುವಿನ ಬಗ್ಗೆ. ಅದಕ್ಕಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅದಕ್ಕೆ ಫಸ್ಟ್ ಗುರುವಿನ ಗುಲಾಮನಾಗಬೇಕು, ಅವಾಗ ನಮಗೆ ಮುಕ್ತಿ ಅಂತಕ್ಕಂಥದ್ದು ದೊರೀತೈತೆ ಅಂತ ಹೇಳ್ತಾ, ನಾವು ಈ ಒಂದು ಗುರುವಿನ ಬಗ್ಗೆ ಎಷ್ಟು ನಾವು ಹೇಳಿದ್ರು ಕಡಿಮೆ. ಅದಕ್ಕಾಗಿ ಒಬ್ಬ ಉರ್ದು ಕವಿ ಹೇಳ್ತಾನೆ, ಸಬ್ ಧರ್ತಿ ಕಾಗಜ್ ಕರೋ ಸಬ್ ಧರ್ತಿ ಕಾಗಜ್ ಕರೋ ಬನ್ ರಹಾ ಹೈ. ಅದಕ್ಕಾಗಿ ದರ್ ಅಂದ್ರೆ ಈ ನೆಲ, ಈ ನೆಲನ್ನ ಹಾಸಿಗೆ ಮಾಡಿ, ಈ ಸಪ್ತ ಸಾಗರನ್ನ ನೀರನ್ನ ಮಸಿ ಮಾಡಿ, ಈ ಇಡೀ ಗಿಡಗಂಟೆಗಳನ್ನ ತಗೊಂಡು ಪೆನ್ನು ಮಾಡಿ ಬರೆದ್ರು ಕೂಡ ಆ ಗುರುವಿನ ಗುಣಗಾನ ಮಾಡಕ್ಕಾಗಲ್ಲ. ಅಂಥ ಗುರುವಿನ ಒಂದು ಇವತ್ತು ನಾವು ಸ್ತೋತ್ರ ಮಾಡ್ತಾ ಇದೀವಿ ಅಂದ್ರೆ ಗುರು ಪೂರ್ಣಿಮೆ ದಿನ. ಇಂಥ ಗುರುವು ನಮಗೆ ಸಿಗಬೇಕಾದ್ರೆ ಒಂದು ಕೋಟಿ ಕೋಟಿ ಪುಣ್ಯ ಮಾಡಿರ್ಬೇಕು. ಅದಕ್ಕಾಗಿ ನಾವು ಎಷ್ಟು ಕಷ್ಟದಲ್ಲಿ ಇರ್ತೀವಿ, ಆ ಕಷ್ಟಗಳನ್ನು ಪಾರು ಮಾಡಿ ನಮಗೆ ಪಾರಮಾರ್ಥದಲ್ಲಿ ಒಂದು ನಮಗೆ ದಾರಿಯನ್ನು ತೋರಿಸ್ತಕ್ಕಂಥ
ಒಬ್ಬ ಗುರು ಏನಾದರೂ ಇದ್ದಾನಪ್ಪ ಅಂತಂದರೆ ಈ ಆಂಧ್ರ ಕರ್ನಾಟಕದಲ್ಲಿ ಡಾಕ್ಟರ್ ಗಫೂರ್ ತಾತೂರ್ ಅಂತ ಹೇಳ್ಬೋದು. ಸರ್ವಧರ್ಮವನ್ನು ಸಮಾನವಾಗಿ ಕಾಣುತ್ತಾ ಎಲ್ಲ ಧರ್ಮವನ್ನು ಗೌರವಿಸುತ್ತಾ ಎಲ್ಲ ಜನರನ್ನು ಗೌರವಿಸುತ್ತಾ ಇವತ್ತು ಇಂಥ ಗುರು ನಮಗೆ ಸಿಗಬೇಕಂದ್ರೆ ಈ ಕನ್ನಡ ನಾಡಿನಲ್ಲಿ ನಾವೆಷ್ಟು ಪುಣ್ಯ ಮಾಡಿರ್ಬೇಕಂತ ಇವತ್ತು ನಾವು ಕಣ್ಣಾರ ನೋಡಿ ಇವತ್ತು ಗುರು ಪೂರ್ಣಿಮೆ ದಿನ ಎಷ್ಟು ಹೊಗಳಿದ್ರು ನೋಡಿ ಕಡಿಮೆ. ಅದಕ್ಕಾಗಿ ಪ್ರತಿ ಹುಣ್ಣಿಮೆ ನಾವು ಇಲ್ಲಿ ಒಂದು ಬಯಾನ್ ಅಂತ ಮಾಡ್ತೀವಿ ತಾತನವ್ರ ಬಗ್ಗೆ, ಅವ್ರ ಬಗ್ಗೆ ಇದನ್ನೇ ಹೇಳೋದು ನಾವು. ಅದಕ್ಕಾಗಿ ನೀವು ಆ ಬಯಾನ್ನಲ್ಲಿ ನೀವು ಕೇಳಬೇಕು, ನಮ್ಮ ಒಂದು ಧರ್ಮ ಅಂದ್ರೆ ಏನು, ಮಾನವರಂದ್ರೆ. ಅದಕ್ಕಾಗಿ ಫಸ್ಟ್ ನಾವು ಮಾನವರಾಗಬೇಕು. ಏನಾದರೂ ಆಗು ಮೊದಲು ಮಾನವನಾಗು. ಫಸ್ಟ್ ನಾವು ಮಾನವರಾಗಬೇಕಂದ್ರೆ ಇಂಥ ಗುರುಗಳ ಹತ್ರ ಬಂದರೆ ನಮಗೆ ಒಂದು ದಾರಿ ಸಿಗ್ತದೆ, ಒಂದು ಬದುಕಕ್ಕೆ ಒಂದು ದಾರಿ ಸಿಗ್ತದೆ. ಅವಾಗ ನಮಗೆ ನೆಮ್ಮದಿಯ ಒಂದು ತಾಣ ಇದು. ಇಂಥ ಒಂದು ಜಾಗದಲ್ಲಿ ಎಷ್ಟೋ ಈ ಒಂದು ಜಾಗದಲ್ಲಿ ಏನೇನೋ ಒಂದು ಬ್ರಹ್ಮರಾಕ್ಷಸಿ ಇತ್ತು, ಅದು ಇತ್ತು ಅಂತ ಹೇಳ್ತಾರೆ. ಆ ಬ್ರಹ್ಮರಾಕ್ಷಸಿ ಅಂತ ಹೋಗಿ ಇವತ್ತು ದೇವಾನ ದೇವತಾಗಿ ಇವತ್ತು ಚಿರ್ತಾಪಲ್ಲಿ ಎಂಬುದೊಂದು ಗ್ರಾಮ ಇಡೀ ದೇಶಕ್ಕೆ ಹರಡುವಂಥ ಒಂದು ಹೆಸರು ತಂದಿರ್ತಕ್ಕಂಥ ಒಂದು ಡಾಕ್ಟರ್ ಗಫೂರ್ ತಾತನವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಅದಕ್ಕಾಗಿ ಒಂದು ಹೊಳೆ ಹರಿಬೇಕಾದ್ರೆ, ಒಂದು ನಾಲಿ ಹರಿಬೇಕಾದ್ರೆ, ಒಂದು ಕೊಳಚೆ ಹರಿಬೇಕಾದ್ರೆ, ಒಂದು ಕೊಳೆಗೆ ನೀರು ಹರಿಬೇಕಾದ್ರೆ ಕೊಳಕು ನೀರಾಗಿ ಹರಿತೈತಿ, ಹರಿತಾ ತಿಳಿ ನೀರು ಆಗ್ತೈತಿ. ಅದಕ್ಕಾಗಿ ನೀವು ನಡಿತಾ ಭಕ್ತರು ಫಸ್ಟ್ ಬರ್ಬೇಕಾದ್ರೆ ಮಾನೆ ಭಕ್ತರಾಗ್ತೀರಿ, ನಡಿತಾ ಸದ್ಭಕ್ತರಾಗ್ತೀರಿ. ಅದಕ್ಕಾಗಿ ಭಕ್ತಿ ಹೆಂಗಿರ್ತೈತಪ್ಪ ಅಂದ್ರೆ ಹಿಂಗ ಕುಂತ್ಕೊಂಡು ಕೇಳ್ತಾರಲ್ಲ, ಯಾವ ಸಮಯದಲ್ಲಿ ಗುರುವಿನ ಒಂದು ಅನುಗ್ರಹ ಆಗ್ತದೋ ಹೇಳಕ್ ಬರಕ್ಕಿಲ್ಲ. ಅದಕ್ಕಾಗಿ ಇಂಥ ಗುರುಗಳ ಬಗ್ಗೆ ನೀವು ಕೇಳಬೇಕು, ಇಂಥ ಗುರುಗಳ ಬಗ್ಗೆ ಆಶೀರ್ವಾದ ತಗೋಬೇಕು, ಇಂಥ ಗುರುಗಳ ಬಗ್ಗೆ ಬಂದು ನಾವು ಹೊಗಳಬೇಕು. ಅವಹೇಳನ ಮಾಡಂಗಿಲ್ಲ, ಹೊಗಳಬೇಕು. ಹೊಗಳಿದಂಗೆಲ್ಲ ನಮಗೇನಾಗ್ತದಪ್ಪ ಅಂದರೆ ಒಳ್ಳೆಯ ಮಾತುಗಳು ಬರ್ತವೆ. ಇವತ್ತು ನೋಡ್ರಿ, ನಾವು ಭಾಳ ಜನ ತಾತನವ್ರನ್ನ ನೋಡಿ, ನಾನು ನೋಡಿಲ್ಲ ಆಮೇಲೆ ನೋಡಿದ್ದೀನಿ, ಆದರೆ ಇವರಷ್ಟು ಜೀರೋಕ್ಕ ಇಟ್ಕೊಂಡಾರಂದ್ರೆ ಅದು ಅಷ್ಟು ಸಾಧ್ಯವಿಲ್ಲದ ಮಾತು. ಮಾತಾಡ್ತಾ ನಾವು ರೇಜ್ ಆಗ್ತೀವಿ, ಮಾತಾಡ್ತಾ ನಮಗೂ ಸಿಟ್ಟು ಬರ್ತೈತೆ. ಅಂಥ ಒಂದು ಪುಣ್ಯಾತ್ಮ ಇವತ್ತು ಮಾನವ ಫಸ್ಟು ಗುರು ಆಗ್ತಾನ. ಫಸ್ಟು ಮಾನವನಾಗಬೇಕು, ಆಮೇಲೆ ಆಗ್ತಾ ಗುರು ಆಗ್ತಾನ, ಆಮೇಲೆ ದೇವರಾಗ್ತಾನ. ಇವತ್ತು ನಡೆದಾಡುವ ದೇವರಾಗ್ಬಿಟ್ಟ ಇವತ್ತು. ಅಂದರೆ ಇದು ಡಾಕ್ಟರ್ ಗಫೂರ್ ತಾತನವರು ಇಡೀ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಇವರ ಒಂದು ಫೋಟೋ ಇಟ್ಟು ಪೂಜೆ ಮಾಡುವಂಥ ಒಬ್ಬ ಏಕೈಕ ಮಾನವ ಎಲ್ಲಿನಿದ್ದನಪ್ಪ ಅಂದರೆ ಡಾಕ್ಟರ್ ಗಫೂರ್ ತಾತನವರು ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ಇವತ್ತು ಇಂಥ ಶರಣರನ್ನು ನಾವು ಸಿಕ್ಕಾಗ ಉಪಯೋಗ ಮಾಡ್ಕೋಬೋದು. ಇವತ್ತು ಎಲ್ಲನ್ನ ಚಲೋದು ಅಮೃತ ಸಿಗ್ತದಂದ್ರೆ ನಾವು ಹೋಗ್ತೀವಲ್ಲ, ಸೇವ್ಯಕ್ಕೆ ಹೋಗ್ತೀವಲ್ಲ, ಅಂತ ಅಮೃತ ಇವತ್ತು ನಮಗೆ ಸಿಕ್ಕತೆ. ಆ ಅಮೃತವನ್ನು ನಾವು ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು, ಅಮೃತವನ್ನು ಕುಡಿಬೇಕು. ಕುಡಿದ್ರೆ ಮಾತ್ರ ನಮ್ಮ ಶರೀರ ಬಹಳ ನಿರ್ದಿಷ್ಟವಾಗಿ ಆಗ್ತದೆ, ನಮ್ಮ ಬುದ್ಧಿ ಬಹಳ ನಿರ್ದಿಷ್ಟವಾಗಿ ಆಗ್ತದೆ, ನಾವು ಬುದ್ಧಿವಂತರಾಗ್ತೀವಿ. ನಾವು ಕೂಡ ಅದೇ ಥರ ನಡೆದ್ರೆ ನಾವು ಸುಖದ ಒಂದು ಸುಪ್ಪತ್ತಿಗೆಯಲ್ಲಿ ಮೆರಿಬೋದು. ಅಂದರೆ ದುಡ್ಡು ಹಣದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಸುಖ ಅಂದ್ರೆ ಏನಂದ್ರೆ ನಮ್ಮ ಶರೀರ ಹೆಂಗಿರ್ಬೇಕಪ್ಪ ಅಂದ್ರೆ ನಾವು ಸಾಯ್ಬೇಕಾದ್ರೂ ಇನ್ನೊಬ್ರು ಮೂಗು ಮುಚ್ಚಿಯಬಾರ್ದು ಅಂತ ಒಂದು ಶರೀರನ ನಾವು ಕಾಪಾಡ್ಬೋದು, ಅಂತ ಒಂದು ಶರೀರನ ಕಾಪಾಡ್ಬೋದು. ಅದಕ್ಕಾಗಿ ಅದನ್ನೇ ಗುರುವಿನ ಶಕ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಗುರುವಿನಲ್ಲಿ ನಾವು ಹೋದ್ರೆ ಬಹಳ ಕಲಿಯುವಂಥವು ಇರ್ತವೆ, ನಾವು ಕಲಿಬೇಕು. ಇವೆಲ್ಲ ಕಲ್ತ್ರೆ ಮುಂದೆ ನಮಗೂ ಗೊತ್ತಾಗ್ತದೆ. ಅದಕ್ಕಾಗಿ ಈ ರಂಜಾನ್ ತಿಂಗಳಲ್ಲಿ 30 ದಿನ ಉಪವಾಸ ಯಾಕೆ ಮಾಡ್ತಾರಪ್ಪ ಅಂದ್ರೆ ನಮ್ಮ ಶರೀರಕ್ಕೆ ಸಿಗಲಿ. ಇವತ್ತು 30 ದಿನ ಉಪವಾಸ ಅಲ್ಲ, 32 ವರ್ಷ ಉಪವಾಸ ಮಾಡ್ತಕ್ಕಂಥ ಏಕೈಕ ಶರಣ ಅಂದ್ರೆ ಡಾಕ್ಟರ್ ಗಫೂರ್ ತಾತನವರು ಅಂತ ನಾವು ಹೇಳ್ಬೋದು. ಇದನ್ನು ಯಾಕೆ ಉಪವಾಸ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಮೆಚ್ಚುಗೆಯಲ್ಲಿ, ಒಂದು ಭಕ್ತರಿಚ್ಚಿಗೆಯಲ್ಲಿ ನಮ್ಮ ಕಷ್ಟಗಳು ಆತ ನುಂಗಿ ನಮಗೆ ಸುಖವನ್ನು ಕೊಡ್ತಕ್ಕಂಥ ಮನುಷ್ಯ ಒಬ್ಬತ್ತೇ ಇದ್ದರೆ ದೇವರಂತ ಅನ್ಸ್ಕೊಂಡಿದ್ದಂದ್ರೆ ಇವತ್ತು ಡಾಕ್ಟರ್ ಗಫೂರ್ ತಾತನಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಅದಕ್ಕಾಗಿ ಮಾತನಾಡಲು ಬಹಳ ಸಮಯ ಇಲ್ಲ, ನಾವು ಹೇಳಿಕಂತ ಗೊತ್ತಿದ್ರೆ ಬೆಳತಕ್ಕನೆ ಹೇಳ್ತೀವಿ. ಅದಕ್ಕಾಗಿ ತುಲಾವಾರ ಕಾರ್ಯಕ್ರಮ ನಮಗೆ ಐತೆ. ಇನ್ನೂ ಒಂದು ನಮ್ಮ ಮಾತೇಶಣ್ಣವರಿಗೆ ಕೂಡ ಬಹಳ ಧನ್ಯವಾದಗಳನ್ನ ಹೇಳಬೇಕು. ಇವತ್ತು ಅಪ್ಪ ಅವ್ರದ್ದು, ಅದರ ಅಬ್ಬಾಸ್ ಅಲಿ ತಾತನವ್ರದ್ದು ಯೂಟ್ಯೂಬ್ ಮುಖಾಂತರ
ಇಡೀ ದೇಶಕ್ಕೆ ಇವತ್ತು ವಿಡಿಯೋ ಮುಖಾಂತರ ತೋರಿಸಿದ್ರು. ಇವತ್ತಿಗೂ ನಮಗೆ ಫೋನ್ ಬರ್ತವೆ, ಏನಂತ ಬರ್ತವೆ, ಅಲ್ಲಪ್ಪ ಇಂಥ ಒಂದು ಆಂಗ್ಲೇನ್ ಕಾಲದಲ್ಲಿ ಅಂತ ಒಂದು ಮನುಷ್ಯ ಅಲ್ಲಿ ಐದಾನಂದ್ರೆ ನಾವೇ ಆಶ್ಚರ್ಯ ಆಗ್ತದೆ. ನನಗೆ ಹೈದರಾಬಾದ್ನಿಂದ ಆಮೇಲೆ ಬೇರೆ ಬೇರೆ ಕಡೆಯಿಂದ ಬಹಳ ಜನ ಫೋನ್ ಮಾಡಿದ್ರು, ಅಲ್ಲಪ್ಪ ನೀವು ಇಷ್ಟು ಮಟ್ಟಿಗೆ ಅಲ್ಲಿ ಐದಾನಂದ್ರೆ ಈ ಕಾಲದಲ್ಲಿ ಒಬ್ಬ ಮನುಷ್ಯ ಇಂಥ ಒಂದು ಕೆಲಸ ಮಾಡಬಹುದಾ ಅಂದಾಗ ಬೇಕಾದ್ದು ಮಾಡಬಹುದು. ಅದಕ್ಕಾಗಿ ಹೇಳೋದು, ನಾವು ಹೆಂಗ್ ಹೇಳ್ತೀವಪ್ಪ ಅಂದ್ರೆ ಒಂದು ಸ್ಥಿತಿ ಕರೆಕ್ಟ್ ಇರ್ಬೇಕು ನಮ್ದು. ನಾವೇನ್ ಮಾಡ್ತೀವಿ ಅಂದ್ರೆ ಮಾತಾಡ್ತಾ ರೇಜ್ ಆಗೋದು, ಸಿಟ್ಟಾಗೋದು ನಮ್ಮ ಒಂದು ಸ್ವಭಾವ. ಅದಕ್ಕಾಗಿ ಅವ್ರ ಹಂಗಿಲ್ಲ, ಏಕಾಗ್ರತೆ. ಅವರ ತಪಸ್ಸು ಎಂಥದಪ್ಪ ಅಂದ್ರೆ 32 ವರ್ಷದ ತಪಸ್ಸು ಅವರ ಬಾಲ್ಯ ಜೀವನದಿಂದ ಅವರು ಇದೇ ರೀತಿ ಕಳ್ಕೊಂಡು ಬಂದಿದ್ದಾರೆ. ಇವತ್ತು ಯಾರ ಕೈಲೂ ಚೇಂಜ್ ಮಾಡಕ್ಕಾಗಲ್ಲ, ಇಂಥ ಗುರು ಸಿಗೋದಲ್ಲ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಆಡಲು ಇವತ್ತು ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಈ ಕಮಿಟಿಯವರಿಗೂ ನಾನು ಸದಾ ಚಿರಋಣಿಯಾಗಿರ್ತಾ ಈ ವೇದಿಕೆಯಲ್ಲಿ ನನ್ನ ಕರೆದು ಇವೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಅಪಾರ. ಮಗುವಿನ ಮನಸ್ಸು, ತಾಯಿಯ ಹೃದಯ ಇರುವಂತಹ ಪೂಜ್ಯ ಗುರುವರನ್ನು ಪಡೆದುಕೊಂಡಿರ್ತಕ್ಕಂಥವರು ನಾವು, ನೀವೆಲ್ಲರೂ ಧನ್ಯಾತ್ಮರು. ಹುಲ್ಲು ಮಾನವರಾಗಿರ್ತಕ್ಕಂಥ ನಾವುಗಳು ದ್ವೇಷ ಬಿಡು, ಪ್ರೀತಿ ಮಾಡು, ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಈ ಒಂದು ವೇದಿಕೆಯ ಮುಖಾಂತರ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ತಮ್ಮ ಹಿತನುಡಿಗಳನ್ನು ಹೇಳಿರ್ತಕ್ಕಂಥ ಮಸ್ತಾನವಲಿ ರಾರಾವಿ ಅಣ್ಣನವರಿಗೆ ಗೋನೂರ್ ಗ್ರಾಮದ ಜಿ ಪ್ರಕಾಶ್ ನಾಯಕರವರು 500 ಅಪ್ಪನವ್ರ ಹತ್ರ ಬಂದ ಮೇಲೆ ನನಗೆ ಮಾತಾಡುವಂತ ಒಂದು ಅವಕಾಶ ನನಗೆ ಇಲ್ಲಪ್ಪ, ನನಗೆ ಬರಂಗಿಲ್ಲ ಅಂದಾಗ, ಇಲ್ಲ ನೀ ಮಾತಾಡ್ತೀವಿ ಹೋಗಪ್ಪ ಅಂತ ಹೇಳಿದ್ರು. ಇವತ್ತು ಈ ಮಟ್ಟಕ್ಕೆ ಭಾಷಣ ಮಾಡಂಗ ಮಾಡ್ಯಾರಂತಂದ್ರೆ ಅವರು ಶರಣ ಗಫೂರ್ ತಾತನವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ನಾನು ಮಾತಾಡೋದಿಲ್ಲ, ಯಾವ ಕಾರ್ಯಕ್ರಮದಲ್ಲೂ ನಾನು ಮಾತಾಡಿಲ್ಲ. ಇದು ಒಂದು ಪವಾಡನೂ ಆಯಿತು. ಅವು ಹೇಳ್ತಾ ಹೋದ್ರೆ ಬಹಳ ಇದಾವೆ. ಇವತ್ತು ಪ್ರಕಾಶ್ ಅಣ್ಣನವರಿಗೂ ಆಮೇಲೆ ಬಹಳ ಇದಾವೆ ಹೇಳೋದು, ತೆಗ್ಗೆ ಅದಾವ ಮನಸ್ಸಿನಲ್ಲಿ ಬಹಳಷ್ಟು ಇದಾವೆ, ಹೇಳುವುದಕ್ಕೆ ಟೈಮ್ ಇಲ್ಲ. ಕುತೂಹಲ ನನಗೆ ಮೊದಲು ತಾತವ್ರ ಬಗ್ಗೆ ಜಾಸ್ತಿ ಹೇಳ್ಬೇಕೆಂಬುದು ಒಂದು ಕುತೂಹಲ ಜಾಸ್ತಿ. ಅವ್ರ ಬಗ್ಗೆ ಪದಗಳು ಬರೆಯೋದು, ಅವ್ರ ಬಗ್ಗೆ ಒಂದು ಬುಕ್ಕ ಬರೆಯೋದು, ಇವು ಹವ್ಯಾಸ ಆಗಿದ್ದಾವೆ. ಇವು ಮುಂದಿನ ದಿನಗಳಲ್ಲಿ ಅವರ ಕೃಪೆ ಏನಾನ ಆಯ್ತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಭಕ್ತರಿಗೂ ನಾನು ಉಣಬಡಿಸ್ಬೇಕಂತೇಳಿ ಒಂದು ಸವಿನಯ ಪ್ರಾರ್ಥನೆ ಇದೆ. ತಮ್ಮೆಲ್ಲರ ಆಶೀರ್ವಾದ ಇದ್ರೆ, ತಾತನೂರ ಆಶೀರ್ವಾದ ಇದ್ರೆ ಮುಂದೆ ನಡೆಸಿಕೊಡ್ಬೋದು ಅಂತೇಳಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ಪೂಜ್ಯ ಗುರುವರವರ 165ನೇ